ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಮಹಾಜನಪದಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ತುಂಬ ಮುಖ್ಯವಾಗಿವೆ ಗೆಳೆಯರೆ. ಇದಕ್ಕಿಂತ ಮುಂಚೆ ನಾವು ಕ್ಲಾಸನ್ನು ಮಾಡಿದ್ವಿ ಹೊಸ ಧರ್ಮಗಳ ಉದಯದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನು ನೋಡಿದ್ವಿ. ಆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ನಂತರ ಬರೋದೇ ಮಹಾಜನಪದಗಳು. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮಹಾಜನಪದಗಳು ಗೆಳೆಯರೆ, ಒಟ್ಟು ಮಹಾಜನಪದಗಳು 16. ನೆನಪಿರಲಿ, ಒಟ್ಟು ಮಹಾಜನಪದಗಳು 16. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯ. ಗೆಳೆಯರೆ ನೆನಪಿರಲಿ, ಯಾಕಂದರೆ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ಕೊಡುವಂಥ ಎಷ್ಟೋ ಗ್ರಂಥಗಳು ಬೌದ್ಧ ಧರ್ಮದಲ್ಲಿ ಇದೆ. ಓಕೆ, ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಯಾವ ರೀತಿ ನಮ್ಮ ವೈದಿಕ ಸಂಸ್ಕೃತಿ ಬಗ್ಗೆ, ನಮಗೆ ವೇದಗಳ ಬಗ್ಗೆ, ಉಪವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಯಾವ ರೀತಿ ನಮಗೆ ನಮ್ಮ ವೇದಗಳು ಅಥವಾ ನಮ್ಮ ಗ್ರಂಥಗಳು ಯಾವ ರೀತಿ ತಿಳಿಸ್ಕೊಡುತ್ತೋ, ಅದೇ ರೀತಿ ಬೌದ್ಧ ಗ್ರಂಥಗಳು ಕೂಡ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ತಿಳಿಸ್ಕೊಡತ್ತೆ. ಓಕೆ, ಸೊ ಒಟ್ಟು ಮಹಾಜನಪದಗಳು 16 ಇತ್ತು ಅಂತ ಹೇಳೋದೇ ಅಂಗುತ್ತರ ನಿಕಾಯ ಅನ್ನುವಂಥ ಒಂದು ಬೌದ್ಧ ಗ್ರಂಥ. ಓಕೆ, ಆ ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯದಲ್ಲಿ ಸೂಚಿಸಲ್ಪಟ್ಟ ಬೃಹತ್ ಕ್ಷತ್ರಿಯ ರಾಜ್ಯಾಡಳಿತ ಕ್ರಮ ಅಥವಾ ಮಹಾಜನಪದಗಳ ಸಂಖ್ಯೆ 16. ಸೊ ನಮಗೆ 16 ಮಹಾಜನಪದಗಳು ಇದ್ವು ಅಂತ ಗೊತ್ತಾಗೋದೆ ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯದಲ್ಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಸಿಂಧು ಗಂಗಾ ನದಿ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳಿದ್ದುವು. ರಾಜ್ಯಗಳು ಎಲ್ಲೆಲ್ಲಿದ್ವು? ಸಿಂಧು ನದಿ ಮತ್ತು ಗಂಗಾ ನದಿ ತಟ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳು ಇದ್ವು ಗೆಳೆಯರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟಲ್ಲಿ 16 ಮಹಾಜನಪದಗಳು ಭಾರತದ ಇತಿಹಾಸದಲ್ಲಿ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಬಹಳ ಮುಖ್ಯವಾದ ಕೊಡುಗೆ ನೀಡಿವೆ. ಏನು ಹೇಳ್ತಾರೆ? ಭಾರತದ ಇತಿಹಾಸದಲ್ಲಿನ ರಾಜಕೀಯ ಆಗಲಿ, ಆರ್ಥಿಕವಾಗಲಿ, ಸಾಂಸ್ಕೃತಿಕವಾಗಲಿ ಬೆಳವಣಿಗೆ ಆಗಕ್ಕೆ ಮುಖ್ಯವಾದ ಕೊಡುಗೆ ನೀಡಿರುವಂಥ ಈ 16 ಮಹಾಜನಪದಗಳು. ಓಕೆ, ನೆಕ್ಸ್ಟ್ ಪಾಯಿಂಟ್, ಈ ರಾಜ್ಯಗಳಲ್ಲಿನ ಜನರು ವಿವಿಧ ಧರ್ಮಗಳು ಮತ್ತು ತತ್ವಶಾಸ್ತ್ರಗಳನ್ನು ಅನುಸರಿಸುತ್ತಿದ್ದರು. ನೆಕ್ಸ್ಟ್ ಪಾಯಿಂಟ್, ಬೌದ್ಧ ಮತ್ತು ಜೈನ ಧರ್ಮಗಳು ಈ ರಾಜ್ಯಗಳಲ್ಲಿ ಹುಟ್ಟಿಕೊಂಡವು ಮತ್ತು ಹರಡಿತು. ಈ ಏನು 16 ಮಹಾಜನಪದಗಳಿದೆ, ಈ 16 ಮಹಾಜನಪದಗಳಲ್ಲಿ ಕೆಲವು ಜನಪದಗಳು ಜೈನ ಧರ್ಮವನ್ನು ಅನುಸರಣೆ ಮಾಡಿದ್ರೆ, ಇನ್ನು ಕೆಲವು ಮಹಾಜನಪದಗಳು ಬೌದ್ಧ ಧರ್ಮವನ್ನು ಅನುಸರಣೆನ ಮಾಡತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಗೆಳೆಯರೆ, ಮಹಾಜನಪದಗಳನ್ನು ನೋಡ್ತಾ ಇದ್ದೀವಿ ಒಂದೊಂದಾಗಿ. ಮೊದಲನೇ ಮಹಾಜನಪದ ಕಾಶಿ. ಇದು ಮೊದಲನೇ ಮಹಾಜನಪದ. ಈ ಕಾಶಿಯ ರಾಜಧಾನಿ ಯಾವುದಪ್ಪ ಅಂದರೆ ಬನಾರಸ್ ಅಥವಾ ವಾರಣಾಸಿ. ಪ್ರಸ್ತುತ ಇರುವ ರಾಜ್ಯ ಕಾಶಿ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿದೆ ಗೆಳೆಯರೆ, ನೆನಪಿರಲಿ. ಮೊದಲನೇದು ಕಾಶಿ. ಎರಡನೇ ಮಹಾಜನಪದ ಕೋಸಲ ಗೆಳೆಯರೆ. ಕೋಸಲದ ಮೊದಲ ರಾಜಧಾನಿ ಬಂದ್ಬಿಟ್ಟು ಅಯೋಧ್ಯೆ ಆಗಿರುತ್ತೆ. ಮತ್ತು ತದನಂತರ ಎರಡನೇ ರಾಜಧಾನಿ ಶ್ರವಸ್ತಿ ಅಥವಾ ಔದ್ ಆಗಿರುತ್ತೆ. ಪ್ರಸ್ತುತ ಕೋಸಲ ಎಲ್ಲಿದೆ? ಪ್ರಸ್ತುತ ರಾಜ್ಯ ಉತ್ತರ ಪ್ರದೇಶದಲ್ಲಿದೆ ಗೆಳೆಯರೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರೋದು ಮೂರನೇ ಮಹಾಜನಪದ ಅಂಗ ಕಳಿಂಗ ತಾವು ಕೇಳಿರಬೇಕು. ಸೊ ಮೂರನೇ ಮಹಾಜನಪದ ಬಂದ್ಬಿಟ್ಟು ಅಂಗದ ರಾಜಧಾನಿ ಚಂಪಾ. ಪ್ರಸ್ತುತ ಅಂಗ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿದೆ. ಓಕೆ, ನಾಲ್ಕನೇ ಮಹಾಜನಪದ ಮಗಧ ಗೆಳೆಯರೆ. ಮಗಧ ಅತಿ ದೊಡ್ಡ ಜನಪದ ಇದು. ಈ ಮಗಧ ಮಹಾಜನಪದ ಮಗಧದ ರಾಜಧಾನಿ ಪಾಟಲಿಪುತ್ರ ಅಥವಾ ರಾಜಗೃಹ. ಮೊದಲ ರಾಜಧಾನಿ ಪಾಟಲಿಪುತ್ರ, ತದನಂತರ ಎರಡನೇ ರಾಜಧಾನಿ ಬಂದ್ಬಿಟ್ಟು ರಾಜಗೃಹ ಆಗುತ್ತೆ. ಪ್ರಸ್ತುತ ರಾಜ್ಯ ಬಂದ್ಬಿಟ್ಟು ಬಿಹಾರ ರಾಜ್ಯದಲ್ಲಿ ಬರುತ್ತೆ. ಓಕೆ, ಪ್ರಸ್ತುತ ರಾಜ್ಯ ಅಂದರೆ ಆ ಸ್ಥಳಗಳಿರುವಂಥ ಪ್ರಸ್ತುತ ರಾಜ್ಯಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಯಾವ ರಾಜ್ಯದಲ್ಲಿ ಇದು ಬರುತ್ತೆ ಅಂತ. ಓಕೆ, ಐದನೇ ಮಹಾಜನಪದ ವಜ್ಜಿ ಅಥವಾ ರೊಜ್ಜಿ. ಈ ವಜ್ಜಿ ರಾಜಧಾನಿ ಬಂದ್ಬಿಟ್ಟು ವೈಶಾಲಿ ಗೆಳೆಯರೆ. ಪ್ರಸ್ತುತ ಈ ಮಹಾಜನಪದ ಇರುವಂಥ ರಾಜ್ಯ, ಈಗ ಮಹಾಜನಪದಗಳು ಇಲ್ಲ, ಎಲ್ಲ ರಾಜ್ಯಗಳು, ಜಿಲ್ಲೆಗಳು, ತಾಲೂಕುಗಳಾಗಿ
ಆಗಿದೆ, ಕನ್ವರ್ಟ್ ಆಗಿದೆ. ಸೊ ಇವಾಗ ಯಾವುದು ಮಹಾಜನಪದ ಇವಾಗಿಲ್ಲ. ಬಟ್ ಈ ಸ್ಥಳ ಇರುವಂಥ ಪ್ರದೇಶ ಅಥವಾ ರಾಜ್ಯ ಯಾವುದಪ್ಪ ಅಂದರೆ ಬಿಹಾರ. ಓಕೆ. 6ನೇ ಮಹಾಜನಪದ ಮಲ್ಲ ಅಥವಾ ಮಾಳವ. ಈ ಮಲ್ಲ ಅಥವಾ ಮಾಳವದ ರಾಜಧಾನಿ, ಮೊದಲನೇ ರಾಜಧಾನಿ ಪಾವ, 2ನೇ ರಾಜಧಾನಿ ಕುಶಿನಗರ. ಇವೆರಡು ಕೂಡ ರಾಜಧಾನಿಗಳೇ. ಪ್ರಸ್ತುತ ಈ ಮಲ್ಲ ಅಥವಾ ಮಾಳವ ಇರುವಂಥ ರಾಜ್ಯ ಬಿಹಾರ. ಓಕೆ. 7ನೇ ಮಹಾಜನಪದ ಛೇದಿ. ಛೇದಿಯ ರಾಜಧಾನಿ ಸೂಕ್ತಮತಿ. ಈ ಸೂಕ್ತಮತಿ ಮತ್ತು ಛೇದಿ ಇರುವಂಥ ಪ್ರಸ್ತುತ ರಾಜ್ಯ ಮಧ್ಯಪ್ರದೇಶ ಗೆಳೆಯರೆ. ಓಕೆ. 8ನೇ ಮಹಾಜನಪದ ವತ್ಸ ಅಥವಾ ವಂಸ. ಈ ವತ್ಸ ಅಥವಾ ವಂಸ ರಾಜಧಾನಿ ಕೌಸಂಬಿ ಗೆಳೆಯರೆ, ನೆನಪಿರ್ಲಿ ಕೌಸಂಬಿ ಈ ವತ್ಸದ ರಾಜಧಾನಿ. ಪ್ರಸ್ತುತ ರಾಜ್ಯ ಬಂದ್ಬಿಟ್ಟು ಉತ್ತರ ಪ್ರದೇಶ. 9ನೇ ಮಹಾಜನಪದ ಬಂದ್ಬಿಟ್ಟು ಕುರು. ರಾಜಧಾನಿ ಇಂದ್ರಪ್ರಸ್ಥ ಗೆಳೆಯರೆ. ನವದೆಹಲಿ ಅಥವಾ ದೆಹಲಿಯ ಮೊದಲ ಹಳೆಯ ಹೆಸರು ಅಥವಾ ಪುರಾತನ ಹೆಸರು ಅಥವಾ ಮೊದಲ ಹೆಸರು ಇಂದ್ರಪ್ರಸ್ಥ, ನೆನಪಿರ್ಲಿ. ಆಲ್ರೆಡಿ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ನವದೆಹಲಿ ಆಗಲಿ ದೆಹಲಿಯ ಹಳೆಯ ಹೆಸರು ಅಥವಾ ಪುರಾತನ ಹೆಸರು ಅಥವಾ ಮೊದಲ ಹೆಸರು ಯಾವುದು ಅಂದರೆ ಅದು ಇಂದ್ರಪ್ರಸ್ಥ. 9ನೇ ಮಹಾಜನಪದ ಕುರು. ಕುರುವಿನ ರಾಜಧಾನಿ ಇಂದ್ರಪ್ರಸ್ಥ. ಪ್ರಸ್ತುತ ರಾಜ್ಯ ನವದೆಹಲಿ. 10ನೇ ಮಹಾಜನಪದ ಪಾಂಚಾಲ. ಪಾಂಚಾಲದ ರಾಜಧಾನಿ, ಮೊದಲನೇ ರಾಜಧಾನಿ ಕಾಂಪಿಲ್ಯ ಅಥವಾ ಕಂಪಿಲ, ಎರಡು ಒಂದೇ. ಪ್ರಸ್ತುತ ರಾಜ್ಯ ಉತ್ತರ ಪ್ರದೇಶ ಗೆಳೆಯರೆ. 11ನೇ ಮಹಾಜನಪದ ಮತ್ಸ್ಯ. ಮತ್ಸ್ಯದ ರಾಜಧಾನಿ ವಿರಾಟನಗರ. ಪ್ರಸ್ತುತ ರಾಜ್ಯ ರಾಜಸ್ಥಾನ್ ಗೆಳೆಯರೆ. 12ನೇ ಮಹಾಜನಪದ ಸುರಸೇನ. ಸುರಸೇನದ ರಾಜಧಾನಿ ಮಥುರಾ ಗೆಳೆಯರೆ. ಕೃಷ್ಣ ಜನ್ಮಸ್ಥಳ ಮಥುರಾ ಆ್ಯಂಡ್ ಬೃಂದಾವನ. ಓಕೆ. ಮಥುರಾ. ಪ್ರಸ್ತುತ ರಾಜ್ಯ ಉತ್ತರ ಪ್ರದೇಶ. 13ನೇ ಮಹಾಜನಪದ ಅಸ್ಮಾಕ. ಅಸ್ಮಾಕದ ರಾಜಧಾನಿ ಪೋತಾಲಿ ಅಥವಾ ಪೋತಾನ. ಪ್ರಸ್ತುತ ರಾಜ್ಯ ಮಹಾರಾಷ್ಟ್ರ ಗೆಳೆಯರೆ. 14ನೇ ಮಹಾಜನಪದ ಅವಂತಿ. ರಾಜಧಾನಿ ಬಂದ್ಬಿಟ್ಟು ಅವಂತಿಯ ರಾಜಧಾನಿ ಬಂದ್ಬಿಟ್ಟು ಉಜ್ಜಯಿನಿ. ಇದು ಉತ್ತರದ ರಾಜಧಾನಿ. ದಕ್ಷಿಣದ ರಾಜಧಾನಿ ಬಂದ್ಬಿಟ್ಟು ಮಹಿಷ್ವತಿ. ಪ್ರಸ್ತುತ ರಾಜ್ಯ ಮಧ್ಯಪ್ರದೇಶ. 15ನೇ ಮಹಾಜನಪದ ಗಾಂಧಾರ. ಗಾಂಧಾರದ ರಾಜಧಾನಿ ತಕ್ಷಶಿಲಾ. ಪ್ರಸ್ತುತ ರಾಜ್ಯ ಪಾಕಿಸ್ತಾನ ಗೆಳೆಯರೆ. ತಕ್ಷಶಿಲಾ, ಗಾಂಧಾರ ಮಹಾಜನಪದ ರಾಜಧಾನಿ ತಕ್ಷಶಿಲಾ. ತಕ್ಷಶಿಲಾ ಪ್ರಸ್ತುತ ಎಲ್ಲಿದೆ ಅಂದರೆ ಅದು ಪಾಕಿಸ್ತಾನದಲ್ಲಿದೆ, ನೆನಪಿರಲಿ. 16ನೇ ಮಹಾಜನಪದ ಕಾಂಬೋಜ. ಕಾಂಬೋಜದ ರಾಜಧಾನಿ ರಾಜಪುರ. ಪ್ರಸ್ತುತ ಇರುವಂಥ ರಾಜ್ಯ ಅಲ್ಲ, ದೇಶ ಇದು, ಬಟ್ ರಾಜಧಾನಿ ಅಂತ ಕೊಟ್ಟಿದ್ದೀವಿ. ಪ್ರಸ್ತುತ ರಾಜ್ಯ ಅಫ್ಘಾನಿಸ್ತಾನ. ಆ್ಯಕ್ಚುಲಿ ದೇಶ ಅದು. ಅಫ್ಘಾನಿಸ್ತಾನ ಆಗಲಿ ಪಾಕಿಸ್ತಾನ ಆಗಲಿ ದೇಶ, ಬಟ್ ನಾವಿಲ್ಲಿ ರಾಜ್ಯ ಅಂತಲೇ ಕೊಟ್ಟಿದ್ದೀವಿ. ಯಾಕಂದರೆ ಮೊದಲೆಲ್ಲ ಕೂಡಿತ್ತು. ಮೊದಲಿನ ಭಾರತ ಕೂಡಿತ್ತು. ಸೊ ಈಗ ಸಪ್ರೇಟ್ ಆಗಿದೆ. ಪ್ರಸ್ತುತ ರಾಜ್ಯ ಬಂದ್ಬಿಟ್ಟು ಅಫ್ಘಾನಿಸ್ತಾನದಲ್ಲಿ ಇದೆ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.